ಹಲೋ, ವೆಲ್ಕಮ್ ಬ್ಯಾಕ್ ವ್ಯೂವರ್ಸ್. ನನ್ನ ಚಾನಲ್ ಪ್ರಗೋ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗುವಂಥ ಒಂದು ಟಾಪಿಕ್ನ ಹೇಳ್ತಾ ಇದ್ದೀನಿ. ಕ್ಲಸ್ಟರ್ ಫೀಡಿಂಗ್ ಅಂತ. ಕ್ಲಸ್ಟರ್ ಫೀಡಿಂಗ್ ಅಂದರೆ ಮಗು ಪದೇ ಪದೇ ಹಾಲು ಕುಡಿತಾ ಇರುತ್ತೆ, ಅದೇ ಕ್ಲಸ್ಟರ್ ಫೀಡಿಂಗು. ಕ್ಲಸ್ಟರ್ ಫೀಡಿಂಗಿಂದ ತಾಯಂದಿರು ಭಯಪಟ್ಕೊಂಡಿರ್ತಾರೆ, ನನ್ನ ಮಗು ಪದೇ ಪದೇ ಹಾಲು ಕುಡಿತಿದೆ, ಹಾಲೇನಾದರೂ ಸಾಲ್ತಿಲ್ವಾ, ಹಾಲು ಕಮ್ಮಿ ಆಗ್ತಿದೆಯಾ ಅಂತ ಭಯ ಪಟ್ಕೊತಾರೆ. ನಾನು ಕೂಡ ನ್ಯೂ ಮಾಮೆ. ನನ್ನ ಮಗುಗೆ 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ಗೆ ಬಿದ್ದಿದೆ. ನನ್ನ ಮಗು ಕೂಡ ಇದೇ ಥರ ಇತ್ತು. ಕ್ಲಸ್ಟರ್ ಫೀಡಿಂಗ್ ಎಕ್ಸ್ಪ್ಲೇನ್ ಮಾಡಿದೆ, ಸೇಮ್ ನನ್ನ ಮಗು ಅದೇ ಥರ ಇತ್ತು. ಅರ್ಧ ಗಂಟೆ ಆಗಿರುತ್ತೆ ಕುಡಿಸಿ, ಮತ್ತೆ ಮಗು ಅಳ್ತಾ ಇರುತ್ತೆ ಹಾಲು ಬೇಕು ಅಂತ. ಒಂದೊಂದು ಸಲ 1 to 2 ಅವರ್ಸ್ ಕಂಟಿನ್ಯೂಸ್ ಆಗಿ ಮಗು ಹಾಲು ಕುಡಿತಿರುತ್ತೆ. ಅದೆಲ್ಲ ಕಾಮನ್ನು. ಕ್ಲಸ್ಟರ್ ಫೀಡಿಂಗ್ ಯಾವಾಗ ಆಗುತ್ತೆ ಅಂದರೆ 3rd ವೀಕ್, 4th ವೀಕ್, 3rd ಮಂತು, ಒಂದೊಂದು ಸಲ 4th ಮಂತ್ವರೆಗೂ ಹಾಗೆ ಇರುತ್ತೆ. ಕಚ್ಕೊಂಡೇ ಇರ್ತಾರೆ ತಾಯಿನ. ಅದು ನಾರ್ಮಲ್ಲೇ. ನನ್ನ ಮಗನೂ ಫಸ್ಟ್ ಹಂಗೆ ಇದ್ದ, ಈಗ ಸ್ವಲ್ಪ ಪರವಾಗಿಲ್ಲ. 4th ಮಂತಿಗೆ ಬಿದ್ದ ಮೇಲಿಂದ ಪರವಾಗಿಲ್ಲ. ಕ್ಲಸ್ಟರ್ ಫೀಡಿಂಗ್ ಯಾಕೆ ಅಂದರೆ ಗ್ರೋತ್ ಸ್ಪರ್ಟ್ ಅಂದರೆ ಮಗು ಬೇಗ ಬೆಳವಣಿಗೆ ಫಾಸ್ಟಾಗಿ ಗ್ರೋತ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅದು ನಮ್ಮ ಮಗುಗೆ ಜಾಸ್ತಿ ಹಾಲು ಬೇಕಾಗ್ತಿರುತ್ತೆ. ಅದಕ್ಕೆ ಅದು ಕ್ಲಸ್ಟರ್ ಫೀಡಿಂಗ್ ಮಾಡುತ್ತೆ. ಮತ್ತು ಕ್ಲಸ್ಟರ್ ಫೀಡಿಂಗ್ ಕಂಟಿನ್ಯೂಸ್ ಫೀಡ್ ಮಾಡೋದ್ರಿಂದ ತಾಯಿಯಲ್ಲೂ ಹಾಲು ಉತ್ಪತ್ತಿ ಆಗ್ತಾ ಇರ್ತವೆ, ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಕುಡಿಸಿ, ಅದೇನು ತೊಂದರೆ ಇಲ್ಲ. ಮತ್ತು ಸ್ಟ್ರಿಕ್ಟ್ ಟೈಮಿಂಗ್ಸ್ನ ಫಾಲೋ ಮಾಡಬೇಡಿ. ಇವಾಗ ಒಂದೊಂದು ಸಲ ಹೇಳಿರ್ತಾರೆ 2 ಅವರ್ಸ್ಗೆ ಒಂದು ಸಲ ಹಾಲು ಕುಡಿಸ್ಬೇಕು ಅಂತ ಹೇಳಿರ್ತಾರಲ್ಲ, ಮಗು ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಡಿಮ್ಯಾಂಡ್ ಆನ್ ಫೀಡ್ ಮಾಡಿ. ಮಗು ಯಾವಾಗ ಕೇಳುತ್ತೆ ಆವಾಗ ಹಾಲು ಕುಡಿಸಿ. ಅದರಿಂದ ಮಗುನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ನಿಮಗೂ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮತ್ತು ಮಗು ಇವಾಗ 30 ಮಿನಿಟ್ಸ್ ಕುಡಿಯುತ್ತೆ, ಮಲ್ಕೊಳುತ್ತೆ, ಮತ್ತು 30 ಮಿನಿಟ್ಸ್ಗೆ ಎದ್ದೊಳುತ್ತೆ, ಮತ್ತೆ ಅಳುತ್ತೆ, ಮತ್ತೆ ಕುಡಿಯುತ್ತೆ. ಅದೆಲ್ಲ ನಾರ್ಮಲ್ಲೇ. ಯಾಕೆ ನನ್ನ ಮಗು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಅರ್ಧ ಗಂಟೆಗೆ ಎದ್ದೊಳ್ತಿದೆ, ಹಾಲು ಸಾಕಾಗ್ತಿಲ್ವೇನೋ ಅಂತ ತುಂಬ ನ್ಯೂ ಮಾಮ್ಸು ಮುಂಚೆನೇ ಫಸ್ಟೇ ಇದು ಆಪ್ರೇಷನ್ನು ಎಲ್ಲ ಮಾಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗಿರ್ತಾರೆ. ಒಂಥರ ಏನೇನೋ ಯೋಚನೆ ಬರ್ತಾ ಇರುತ್ತೆ. ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್, ಅದೆಲ್ಲ ನಾರ್ಮಲ್. ಇದೇನು ಡಿಸೀಸ್ ಅಲ್ಲ, ಇದು ನಾರ್ಮಲ್ಲು. ಮತ್ತು ಈಗ ಕ್ಲಸ್ಟರ್ ಫೀಡಿಂಗ್ ಅಂದರೆ ಅದು ಯಾವಾಗ ಎಂಡ್ ಆಗುತ್ತೆ ಅಂದರೆ 2 to 3 ವೀಕ್ಸ್, 2 to 3 ವೀಕ್ಸ್ ಕಂಟಿನ್ಯೂಸ್ ಆ ಥರ ಮಾಡ್ತಿರುತ್ತೆ. ಒಂದೊಂದು ಸಲ 1 ವಾರಕ್ಕೆ ಕ್ಲಸ್ಟರ್ ಫೀಡಿಂಗು ಎಂಡ್ ಆಗುತ್ತೆ. ಇದು ಯಾವಾಗ ನಾರ್ಮಲ್ ಅಂದರೆ ವೆಯ್ಟ್ ಗೇನ್ ಆಗ್ತಿದ್ರೆ ಮಗುದು, ಮತ್ತು 6+ ವೆಟ್ ಡೈಪರ್ಸ್, 6 ಸಲ ಸುಸು ಮಾಡಿ ಅಂದರೆ, ಮತ್ತು ಸ್ಟೂಲು ನಾರ್ಮಲ್ ಇದ್ದರೆ, ಯೆಲ್ಲೋ ಕಲರ್ ಸ್ಟೂಲು ಹೋಗ್ತಿದ್ರೆ, ಸ್ಟೂಲ್ ಅಂದರೆ ಬೇದಿ ಹೋಗ್ತಿದ್ರೆ ನಮ್ಮ ಮಗುಗೆ ಹಾಲು ಸಾಲ್ತಿದೆ ಅಂತ, ಯಾವುದೇ ಜ್ವರ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಂದರೆ ಏನು ಕ್ಲಸ್ಟರ್ ಫೀಡಿಂಗ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಏನಾದರೂ ನಮ್ಮ ಮಗು ನಿದ್ದೆ ಮಾಡ್ತಿಲ್ಲ, ಸರಿಯಾಗಿ ಆ್ಯಕ್ಟಿವ್ ಆಗಿಲ್ಲ, ಮತ್ತು ಸುಸುನು 6ಗಿಂತ ಕಡಿಮೆ ವೆಟ್ ಡೈಪರ್ಸ್ ಆಗಿದ್ದರೆ, ಕಡಿಮೆ ಸುಸು ಮಾಡ್ತಿದ್ರೆ, ಇದೆಲ್ಲ ಮಾಡ್ತಿದ್ರೆ ಮಾತ್ರ ಡಾಕ್ಟ್ರ್ ಹತ್ರ ಹೋಗಬೇಕು ಅಷ್ಟೇ. ಚೆನ್ನಾಗಿ ಕುಡಿಸಿ, ಹಾಲು ಚೆನ್ನಾಗಿ ತೇಗ್ಸಿ ಮಲಗಿಸಿದ್ರೆ ಚೆನ್ನಾಗಿ ಮಲ್ಕೊತವೆ ಮಕ್ಕಳು. ನನ್ನ ಮಗುನೂ ಅಷ್ಟೇ ಚೆನ್ನಾಗಿ, ಅವನು ಕಂಟಿನ್ಯೂಸ್ ಕುಡಿತಿದ್ನಲ್ಲ, ಅದಕ್ಕೆ ಒಂದೊಂದು ಸಲ ಎಕ್ಸ್ಟ್ರಾ ಆಗಿ ಓವರ್ ಫೀಡ್ ಆಗಿ ಮಿಲ್ಕೆಲ್ಲ ಹೊರಗಡೆ ಬರ್ತಿತ್ತು. ನಾನು ಇದೇನು ಭಯ ಪಟ್ಕೊಂಡು ಮತ್ತೆ ಡಾಕ್ಟ್ರ್ ಹತ್ರನೂ ಹೋಗಿದ್ದೆ. ಅದು ನಾರ್ಮಲ್ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ನನ್ನ ಮಗು ಆ ಥರನೇ ಕುಡಿತಾನೆ ಮಲ್ಕೊತವಲ್ಲ, ಕುಡಿತಾನೇ ಇರಬೇಕು, ಆಮೇಲೆ ಮಲ್ಗ್ತವೆ. ಅದೆಲ್ಲ ನಾರ್ಮಲ್ ಫ್ರೆಂಡ್ಸ್, ಅದಕ್ಕೆಲ್ಲ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. 2 to 3 ಲೀಟರ್ಸ್ ನೀರು ಕುಡಿಬೇಕು. ನಮಗೆ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅಂದರೆ 2 to 3 ಲೀಟರ್ಸ್ ನೀರು ಕುಡಿಬೇಕು. ಏನಾಗಲ್ಲ ನೀರು ಕುಡಿದ್ರೆ. ಹಿಂದಿನ ಕಾಲದಲ್ಲೆಲ್ಲ ನೀರು ಕೊಡ್ತಾ ಇರಲಿಲ್ಲ ಅಂತ ಏನೋ ಹೇಳ್ತಿದ್ರು, ಬಟ್ ನೀರು ಕುಡಿದ್ರೆ ಚೆನ್ನಾಗಿ
ಹೆಲ್ಪ್ ಆಗುತ್ತೆ ಮಿಲ್ಕ್ ಪ್ರೊಡಕ್ಷನ್ಗೆ. ಹಾಗೆ ಗುಡ್ ಫುಡ್, ವಿಟಮಿನ್ಸ್ ಇರೋ ಫುಡ್ನ ತಿನ್ನಬೇಕು. ಕ್ಯಾಲ್ಶಿಯಮ್ಮು, ವಿಟಮಿನ್ನು ಚೆನ್ನಾಗುತ್ತೆ. ಸೊಪ್ಪು, ತರಕಾರಿ, ಚಿಕನ್ ತಿನ್ನೋರಾದರೆ, ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ಜು ಒಂದು ವೀಕ್ಲಿ 2 ಡೇಸ್ ಚೆನ್ನಾಗಿ ತಿಂದರೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮಗುಗೂ ಹಾಲು ಸಾಕಾಗುತ್ತೆ. ಮತ್ತು ರೆಸ್ಟ್ ಮಾಡಬೇಕು, ಪ್ರಾಪರ್ ರೆಸ್ಟ್. ಮಗು ಯಾವಾಗ ನಿದ್ದೆ ಮಾಡುತ್ತೆ ಆವಾಗ ನೀವು ನಿದ್ದೆ ಮಾಡಿ. ಯಾಕಂದರೆ ಮಗುಗೆ ಇನ್ನು ಡೇ ನೈಟ್ ವ್ಯತ್ಯಾಸ ಗೊತ್ತಿರಲ್ಲ. ಮಗು ಒಂದೊಂದು ಸಲ ಡೇ ಮಲ್ಕೊಳುತ್ತೆ, ಒಂದೊಂದು ಸಲ ನೈಟ್ ಮಲ್ಕೊಳುತ್ತೆ, ನಿದ್ದೆ ಸಾಕಾಗಲ್ಲ. ಆವಾಗ ಮಗು ಯಾವಾಗ ಮಲಗುತ್ತೋ ಆವಾಗ ನೀವು ಚೆನ್ನಾಗಿ ರೆಸ್ಟ್ ಮಾಡಿ. ಈ ಎಲ್ಲದರಿಂದನೂ ಮಿಲ್ಕ್ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕ್ಲಸ್ಟರ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ನೀವು ಕಂಟಿನ್ಯೂಸ್ ಫೀಡ್ ಮಾಡ್ತಾಯಿದ್ರೆ ನಿಮಗೂ ಸಾಕಾಗುತ್ತೆ. ಬ್ಯಾಕ್ ಪೇಯ್ನು ಎಲ್ಲ ಬರುತ್ತೆ ಹೌಸ್ ಹೋಲ್ಡ್ ವರ್ಕ್ಗೆ. ಮತ್ತು ನಿಮ್ಗೇನಾದರೂ ಹೆಲ್ಪ್ ಬೇಕಂದರೆ ಮನೆಯವ್ರ ಹೆಲ್ಪ್ ತಗೊಳ್ಳಿ. ನಿಮ್ಮ ಹಸ್ಬೆಂಡು, ಅತ್ತೆ ಮಾವನೋ, ಅಮ್ಮ ಅಪ್ಪ ಅಮ್ಮನೋ ಯಾರಾದರೂ ಹೆಲ್ಪ್ ತಗೊಂಡು ಮಾಡಿ. ಇದೇ ಥರ ನಾನು ನ್ಯೂ ಮಾಮ್ಸ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಗೌ ಟಾಕ್ಸ್. ಒಂದಿನ ನ್ಯೂ ಮಾಮ್ಸು, ಒಂದಿನ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ದಿನ ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.